ಈ ಭಿನ್ನಾಭಿಪ್ರಾಯಗಳು ಮತ್ತು ತಾರತಮ್ಯಗಳು ಈ ಜಮೀನು ಏನಿದೆಯೋ ಆ ಅರವಿ ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರ್ ಜಮೀನುಗಳಲ್ಲಿ ಅಂದರೆ ಬಸಪ್ಪನಗೌಡ ಮತ್ತು ಅಮರೇಶ್ ಗೌಡರವರ ಸ್ವಯಾರ್ಜಿತ ಸ್ವತ್ತಿಗೆ ಕಾಸಾ ಅಣ್ಣನಾದ ಬಸವನಗೌಡ ಎಂಬುವರು ನಮಗೆ ಅಮರೇಶ್ ಗೌಡರವರು ಖರೀದಿ ಮಾಡಿರ್ತಕ್ಕಂಥ ಜಮೀನು ನಮ್ಗೆ ಪಾಲ್ಬೇಕು, ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು ವಾದ ಮಾಡಿದಂಥ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಅಮರೇಶ್ ಗೌಡರವರು ಖರೀದಿ ಮಾಡಿರ್ತಕ್ಕಂಥ ಜಮೀನು. ಅದರ ಪರವಾಗಿ ನಾವು ಸುಮಾರು 2 ವರ್ಷದಿಂದ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಹೋರಾಟಗಾರರು ಹೊನ್ನಳಪ್ಪ, ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ರಿಪಬ್ಲಿಕನ್ ಸೇನೆಯ ಜಿಲ್ಲಾಧ್ಯಕ್ಷರು ಹೊನ್ನಳಪ್ಪ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಿಪಬ್ಲಿಕನ್ ಸೇನೆಯ ವೆಂಕಟೇಶ್ರವರು ನಿರಂತರವಾಗಿ ಸುಮಾರು ತಿಂಗಳಿಗೊಂದು ಸಾರಿ 2 ಬಾರಿ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಆ ಹೋರಾಟದ ಅಂತ್ಯ ಇನ್ನು ಕೊನೆಗಾಣಿಸಿತು. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ಪ್ರಜಾ ವಿಮೋಚನಾ ಚಳವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ 3 ಸಂಘಟನೆಗಳು ಒಗ್ಗೂಡಿ ನಾವು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ, ಬದ್ಧರಾಗಿದ್ದೀವಿ. ಹೋರಾಟಕ್ಕೆ ಕಟ್ಟಬದ್ಧರಾಗಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕಟ್ಟಬದ್ಧರು ಅಂತ ಹೇಳ್ಬಿಟ್ಟು ಹೇಳಿ ನಾವು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿ ರವಿ ಎಸ್ ಅಂಗಡಿರವರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಶಿರವಾರು ತಾಲೂಕಿನ ಪೊಲೀಸ್ PSI ಅಮರೇಶ್ ಗೌಡರವರ ನೇತೃತ್ವದಲ್ಲಿ ಇವರಿಬ್ಬರ ಸಮಕ್ಷಮ ನಾವು ಬಗೆಹರಿಸ್ತೀವಿ. ಸಂಬಂಧಪಟ್ಟಂಥ ಅಮರೇಶ್ ಗೌಡರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ, ಬಸವನಗೌಡರವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಯಾರು ದಾಖಲೆಗಳು ಸೂಕ್ತವಾಗಿದೆಯೋ ಅವರಿಗೆ ನಾವು ಸೂಕ್ತವಾದ ರಕ್ಷಣೆ ಕೊಡ್ತೀವಿ ಮತ್ತು ಅಮರೇಶ್ ಗೌಡರವರಿಗೆ ಬೆಳೆ ನಷ್ಟವಾಗಿರ್ತಕ್ಕಂಥ ವಿಚಾರವಾಗಿ ಅದನ್ನು ಸೂಕ್ತವಾದಂಥ ತನಿಖೆ ಮಾಡಿ ಆ ಒಂದು ಕಡತವನ್ನು ಕೈಗೆತ್ತಿಕೊಂಡು ನಾವು ಮುಂದಿನ ಕ್ರಮಕ್ಕೆ ಅವರಿಗೆ ಬೆಳೆ ನಷ್ಟದ ಪರಿಹಾರಕ್ಕೂ ಕೂಡ ನಾವು ಪತ್ರದ ವ್ಯವಹಾರದ ಮೂಲಕ ನಾವು ಅವರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಪರವಾಗಿ ತಾಲೂಕು ದಂಡಾಧಿಕಾರಿಗಳು ಹೊರಗಡೆ ಎಲ್ಲ ನನಗೆ ಕೆಲಸ ಇದೆ, ದಯವಿಟ್ಟು ಅವ್ರಿಗೆ ಕೊಟ್ಟೋಗಿ ಸರ್, ಇದನ್ನು ನಾವು ಬಗೆಹರಿಸ್ತೀವಿ. ನಿಮಗಿಂತ ನಾವು ತುಂಬ ಬಗೆಹರಿಸ್ಬೇಕಂದ್ರೆ ತುಂಬ ನಾವು ಕಾತುರದಲ್ಲಿದ್ದೀವಿ, ನಾವು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು 100% ಅಂದರೆ 100% ನಾವು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳ ರವಿ ಎಸ್ ಅಂಗಡಿ ಮತ್ತು ತಾಲೂಕು ಇವರು ನಮ್ಮ PSI ಸಾಹೇಬರು ಅಮರೇಶ್ ಗೌಡರವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದರ ಮೇಲೆ ಜಿಗ್ನೇಶಕರವರ ಪಾಲಕರಿಗೆ ನಾನು ಸಂದರ್ಭದಲ್ಲಿ ಗೋಕೋಟಿ ಭೀಮನವನ್ನು ಸಲ್ಲಿಸುತ್ತಾ ಮತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಮತ್ತು ರಕ್ಷಣಾ ಇಲಾಖೆಯಿಂದ ಸಿರವಾರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ಷಡಕ್ಷರಪ್ಪ ಗೌಡರ 1ನೇ ಮತ್ತು 5ನೇ ಪುತ್ರರಾದಂಥ ಅಮರೇಶ್ ಗೌಡ, 5ನೇ ಪುತ್ರ ಬಸವನಗೌಡ, 1ನೇ ಪುತ್ರ 5 ಮತ್ತು 1ನೇ ಪುತ್ರರ ನಡುವೆ ನಡೆದಿರ್ತಾವೋ ಆ ಗಲಭೆಗಳಲ್ಲಿ ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡುವಾಗಿ ಆ ಒಂದು ದಾಖಲೆಗಳ ಪರಿಶೀಲನೆಗೆ ನಾವು ಕೋಲಾರ ಜಿಲ್ಲೆಯಿಂದ ಈ ಹೋರಾಟಕ್ಕೆ ಕೋಲಾರ ಜಿಲ್ಲೆಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕರು ಅಮರೇಶ್ ಅವರು ಮತ್ತು ಅದಕ್ಕಿಂತ ಮಿಗಿಲಾಗಿ ಹಿರಿಯರು ನಮ್ಮ ಸಹಕಾರದ ನಮ್ಮ ಸಮಕಾಲೀನ ಹೋರಾಟಗಾರರಾದಂಥ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕರಾದಂಥ PVC ಮನೆಯಣ್ಣನವರು ಸಹ ಆಗಮಿಸಿದರು. ಸ್ಪಂದಿಸಿ ಸಕಾಲಕ್ಕೆ ನ್ಯಾಯ ಒದಗಿಸಿಕೊಡದ ಕೆಲವು ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನಾವು ಈ ರೀತಿಯಾದಂಥ ದಾಖಲೆಗಳು ನಾವು ಸರಿಯಾಗಿ ರೀತಿ ನಮ್ಗೆ ಗೋಚರಿಸಲಿಲ್ಲ. ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳು ಸೂಕ್ತವಾಗಿದೆ. ನಾವು ಮುಂದಿನ ದಿನಗಳಲ್ಲಿ ನಾವು ಅಮರೇಶ್ ಗೌಡರನ್ನ ಮತ್ತು ಅವರ ಕಾಸಾ ಅಣ್ಣನಾದಂಥ ಬಸವನಗೌಡನಂತ ಕರೆಯಿಸಿ ಕೇವಲ 2-3 ದಿನಗಳಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ, ಇದಕ್ಕೆ ಸೂಕ್ತವಾದಂಥ ಪರಿಹಾರ ನೋಡ್ತೀವಿ, ನಿಮ್ಮ ಹೋರಾಟವನ್ನು ಕೈ ಬಿಡುವುದು ಉತ್ತಮ ಅಂತ ಹೇಳ್ಬಿಟ್ಟು ಸಿರವಾರ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದಂಥ ರವಿ ಎಸ್ ಅಂಗಡಿ ಮತ್ತು ಸಿರವಾರ ತಾಲೂಕಿನ ರಕ್ಷಣಾ ಇಲಾಖೆಯ ಪೊಲೀಸ್ ನಿರೀಕ್ಷಕ ಸಾಹೇಬರಾದ ಅಮರೇಶ್ ಗೌಡರು ಸಹ ನಮಗೆ ಭರವಸೆ ನಮ್ಮ ಅಮರೇಗೌಡ ಅಂತ ನಮ್ಮ PSI ರಕ್ಷಣಾ ಇಲಾಖೆ ಪೊಲೀಸ್ ರಕ್ಷಣಾ ಇಲಾಖೆ ಅಂತ ಭರವಸೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮತ್ತೆ ಪದೇ ಕೇಳಿದ್ವಿ,
ಸರ್ ಇದನ್ನೇನಾದರೂ ಅವರು ಉಳುಮೆ ಮಾಡಲಿಕ್ಕೆ 2 ಸರ್ವೆ ನಂಬರ್ಗಳನ್ನು ನೀವು ಅವರು ಕೋಮು ಗಲಭೆಗಳು ಆಗುತ್ತೆ ಮತ್ತು ಊರಲ್ಲಿ ಶಾಂತಿ ಭಂಗ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನೀವು ಅದನ್ನು 1.1 ಜಾರಿ ಮಾಡಿದ ಕಾಯ್ದೆ ಪ್ರಕಾರ ಜಾರಿ ಮಾಡಿ ಶಾಂತಿ ಭಂಗ ಅವ್ರಿಗೆ ಇದನ್ನು ಜಾರಿ ಮಾಡಿದ ದಯವಿಟ್ಟು ನಾವು ಆ ರೀತಿಯಾದಂಥ ಶಾಂತಿ ಭಂಗ ಏನಾದರೂ ಮಾಡಿದ್ದೇ ಆಗಿದ್ದಲ್ಲಿ ಅವರ ರೀತಿಯಲ್ಲಿ ಶಿಸ್ತಿನ ಕ್ರಮ ಕ್ರಿಮಿನಲ್ ಮುಗಿದವನ್ನು ನಾವೇ ಬಿಡ್ಬೋದು. ಆದರೆ ಅಂಥ ರೀತಿಯಾದಂಥ ಗಲಭೆಗಳು ಯಾವುದು ನಡೆದಿಲ್ಲ ಅಂತ ಬಿಟ್ಟು ನಾವು ಸ್ಥಳದಲ್ಲಿ ಗ್ರಾಮಸ್ಥರನ್ನ ಭೇಟಿ ಮಾಡಿ ವಿಚಾರಣೆ ಮಾಡೋದು ಯಾವುದು ನಡೆದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಅಮರೇಶ್ ಗೌಡರಿಗೆ ತುಂಬ ಹಿಂಸೆ ಕೊಟ್ಟು ಬೆಳೆಯನ್ನು ನಾಶ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಯಾವುದೇ ರೀತಿ ಸ್ಪಂದಿಸದೆ ಅವರ ದೂರುಗಳನ್ನು ಪುರಸ್ಕರಿಸದೆ ಅವ್ರಿಗೆ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ನಮಗೂ ಸಹ ಗೋಚರಿಸಿರ್ತಕ್ಕಂಥದ್ದು. ದಯವಿಟ್ಟು ಇದನ್ನೆಲ್ಲ ಕೈಬಿಟ್ಟು ನಮ್ಮ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಎಡೆ ಮಾಡಿಕೊಡದೆ ಬಸವನಗೌಡನ ಬಳಿ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ. ಷಡಕ್ಷರಿ ಗೌಡ ಎಂಬ ಷಡಕ್ಷರಪ್ಪ ಗೌಡ ಎಂಬಂಥ ಅವರ ತಂದೆಯಾದಂಥ ದಿವಂಗತ ತಂದೆಯಾದಂಥವರು ಅವರು ನಿಧನರಾದ ಮೇಲೆ ತಲಾ ಅವರಿಗೆ ಎಷ್ಟು ಜನ 5 ಜನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ತಲಾ ಏನೇನು ಭಾಗ ಅಲ್ಲ ಶೇರು ಪಾಲು ಹೋಗಬೇಕು ಆ ಪಾಲನ್ನು ವಿಂಗಡಣೆ ಮಾಡಿಕೊಂಡಿದ್ದಾರೆ. ವಿಂಗಡಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ತಾಯಿಯಾದಂಥ ಅಕ್ಕ ಮಹಾದೇವಮ್ಮನವರ ಹೆಸರಲ್ಲಿರತಕ್ಕಂಥ ಜಮೀನನ್ನ ಅವರ ತಾಯಿಯ ಒಂದು ಸಮ್ಮತದೊಂದಿಗೆ ಇನ್ನೂ ತಾಯಿ ಜೀವಂತವಾಗಿದ್ದಾರೆ. ದಯವಿಟ್ಟು ಇದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಯಾವ ರೀತಿ ಮಾಡ್ಕೊಂಡಂತಕ್ಕಂಥ ಪ್ರಶ್ನೆ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಸರಿಯಾದ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ. ನನಗೆ ತಿಳಿದಷ್ಟು ಮಟ್ಟಿಗೆ ಷಡಕ್ಷರಪ್ಪನ ಗೌಡರ ಧರ್ಮಪತ್ನಿಯಾದಂತಹ ಅಕ್ಕ ಮಹಾದೇವಮ್ಮನವರು ತನ್ನ 5ನೇ ಪುತ್ರನಾದ ಅಮರೇಶ್ ಗೌಡರ ಧರ್ಮಪತ್ನಿಗೆ ಆ ಧರ್ಮಪತ್ನಿ ವಿಜಯಲಕ್ಷ್ಮಿ ಎಂಬುವಂಥವರಿಗೆ ಅದು ನನ್ನ ಒಂದು ಸ್ವ ಇಚ್ಛೆಯಿಂದ ನಾನು ಇನ್ನೂ ಜೀವಂತವಾಗಿ ಉಳಿದಿದ್ದೇನೆ ಇದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರಿಗಳಿಗೂ ಇಲ್ಲ, ನನ್ನ ಮಕ್ಕಳಿಗೂ ಇಲ್ಲ, ನನ್ನ ಆಸೆಗೂ ಯಾರು ಬೇಕಾದ್ರೂ ಕೊಡಬಹುದು ಕೊಡಬಲ್ಲೆ ಎನ್ನುವಂಥ ರೀತಿಯಲ್ಲಿ ಅವರಿಗೆ ಕೇಸನ್ನು ದಾವೆ ಹೂಡಿದ್ರು. ಇದೇ ಅಮರೇಶ್ ಗೌಡರ ಕಾಸನ್ನ ಮತ್ತು ಅಮರೇಶ್ ಗೌಡರು ಯಾವುದೇ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳಿದ್ರೆ ಅದು ನ್ಯಾಯಾಲಯದಲ್ಲಿ ಬಗೆಹರಿಸಬಹುದು. ಉತ್ತಮ ಅಧಿಕಾರಿಗಳನ್ನು ಮನವಿ, ಯಾರಿಗೆ ಸೂಕ್ತವಾದಂಥ ದಾಖಲೆಗಳಿದೆಯೋ ಅದಕ್ಕೆ ರಕ್ಷಣೆ ಕೊಡಿ. ಸೂಕ್ತವಾದ ದಾಖಲೆಗಳು ಇಲ್ಲದೆ ಇದ್ರೆ ಹೆಚ್ಚಿನ ರೀತಿಯ ಆಸ್ತಿಯ ಪಾಲು ಬೇಕಂತ ಹೇಳಿದ್ರೆ ಅದು ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳನ್ನು ಪಡೆದು ಅವರು ಸಿವಿಲ್ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯಾಲಯದ ಆದೇಶ ಮಾಡಿ ಆ ಆದೇಶದ ಪತ್ರಗಳೊಂದಿಗೆ ಮಾನ್ಯ ಗೌರವಾನ್ವಿತ ಪೊಲೀಸ್ ಇಲಾಖೆಗೆ ಮತ್ತು ಮಾನ್ಯ ಗೌರವಾನ್ವಿತ ತಾಲೂಕು ಆಡಳಿತಕ್ಕೆ ದಾಖಲೆಗಳನ್ನು ಕೊಟ್ಟು ಪಾಲನ್ನು ಪಡೆಯಬಹುದು ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮಿಗಿಲಾಗಿ ಇವತ್ತಿನ ದಿನ ನಮ್ಮ ಶಿರವಾರ ತಾಲೂಕಿನ PSI ಅಮರೇಗೌಡ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ರವಿ S ಅಂಗಡಿ ನಮಗೆ ಆ ಭರವಸೆಗಳನ್ನು ಕೊಟ್ಟು ನಮ್ಮ ಮನವಿಗಳನ್ನು ಪುರಸ್ಕರಿಸಿ ಕೇವಲ 2-3 ದಿನಗಳಲ್ಲಿ ಇವರ ಸಮಸ್ಯೆಯನ್ನು ಬಗೆಹರಿಸಿ ಅವರು ಇಬ್ಬರಿಗೂ ಕೂರಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳಿದ್ದರೆ ನಾನು ರಕ್ಷಣೆ ಕೊಡ್ತೀನಿ, ದಾಖಲೆಗಳಿದ್ದರೆ ರಕ್ಷಣೆ ಕೊಡದೆ ನಾನು ಅವ್ರಿಗೆ ಹಿಂಬಾಲಗಳನ್ನು ಕೊಡ್ತೀನಿ. ಯಾರಲ್ಲಿ ಯಾವ ರೀತಿ ಇದ್ರೂ ಯಥಾಸ್ಥಿತಿಯಾಗಿ ಅದೇ ರೀತಿ ಉಳುಮೆ ಮಾಡಿ ಅವರು ಜೀವನ ಮಾಡ್ಬೋದು. ಉದ್ದೇಶಗಳಿಗೆ ಯಾರಾದರೂ ಈ ಒಂದು ಜಮೀನಿಗೆ ಅಕ್ರಮ ಮತ್ತು ಅತಿಕ್ರಮಣ ಪ್ರವೇಶ ಮಾಡಿದ್ದೆ ಆದರೆ ನಾನು ಅವರ ವಿರುದ್ಧ ನಾನು ಕೇಸನ್ನು ದಾಖಲೆ ಮಾಡಿ ನಾನು ಅವರನ್ನು ಸೆರೆಮನೆ ವಾಸಕ್ಕೆ ಕಳಿಸ್ತೀನಿ. ಅದಂತೂ ಖಂಡಿತ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ನಮ್ಮ PSI ಸಾಹೇಬರು ಮತ್ತು ತಾಲೂಕು ದಂಡಾಧಿಕಾರಿಗಳು. ನಾನು ಅದಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ 2 ಸರ್ವೆ ನಂಬರ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸರ್ವೆ ನಂಬರ್ಗಳಲ್ಲಿ ಅವರು ಉಳುಮೆ ಮಾಡಿ ಸಾಗುವಳಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಮಗೆ ಅಶ್ಯೂರೆನ್ಸ್ ಕೊಟ್ಟು ನಮ್ಮ ಮನವಿಗಳನ್ನು ತಿಳಿಸಿದ್ದಾರೆ. ಅಂಥ ಅಧಿಕಾರಿಗಳಾದ ರವಿ ಸರ್ಗೂ ನಮ್ಮ PSI ಅಮರೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ವೃಂದದವರೊಟ್ಟಿಗೆ ನಾನು ಅವರಿಗೆ ಭೀಮನನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.